ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಮಾತಿದೆ. ಆದರೆ ಮಗನ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಬಡ ಕುಟುಂಬವೊಂದು ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿತ್ತು. ಇದರಿಂದ ಮಗಳ ವಿದ್ಯಾಭ್ಯಾಸ ಕೂಡ ಮೊಟಕಾಗುವಂತಹ ಆತಂಕ ಎದುರಾಗಿತ್ತು. ಆದರೆ ಆ ವಿದ್ಯಾರ್ಥಿನಿಯ ಬದುಕಲ್ಲಿ ಪಬ್ಲಿಕ್ ಟಿವಿ ಬೆಳಕಾಗಿದೆ. ಪಬ್ಲಿಕ್ ಟಿವಿಯ ಬೆಳಕು ಇಂಪ್ಯಾಕ್ಟ್ ಸ್ಟೋರಿ ಇದೆ, ನೋಡೋಣ. ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದ ನವೀನ್ ಮಗನಿಗೆ ಕಿಡ್ನಿ ದಾನ, ತಾಯಿಯಿಂದ ಮರುಜನ್ಮ. ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರುವ ಪುತ್ರನಿಗೆ ತನ್ನ ಕಿಡ್ನಿ ಕೊಟ್ಟು ಮರುಜನ್ಮ ನೀಡಿದ ಹೆತ್ತಮ್ಮ. ಆತನ ಚಿಕಿತ್ಸೆಗೆ ಅಂತ ಮಾಡಿದ ಸಾಲದಿಂದ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬ. ಈ ಕುಟುಂಬಕ್ಕೆ ನೆರವಾದ ಪಬ್ಲಿಕ್ನ ಬೆಳಕು. ಚಿತ್ರದುರ್ಗ ತಾಲೂಕಿನ ಕುಂಚಿಗನಾಳ್ ಗ್ರಾಮದ ಮೂಗಜರ ಕಣ್ಣುಮಪ್ಪ ಹಾಗೂ ನಾಗಮ್ಮ ದಂಪತಿಗೆ ನವೀನ್ ಹಾಗೂ ಚಂದನಾ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಅವರಲ್ಲಿ ಅಂತಿಮ ವರ್ಷದ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಓದ್ತಾ ಇರುವ ನವೀನ್ಗೆ 2 ಕಿಡ್ನಿಗಳ ವೈಫಲ್ಯ ಎದುರಾಗಿದ್ದು, ಮಗನ ಸಂಕಷ್ಟರಿದ್ದ ತಾಯಿ ನಾಗಮ್ಮ ತನ್ನ 1 ಕಿಡ್ನಿ ಕೊಟ್ಟು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಗನಿಗೆ ಮರುಜನ್ಮ ಕೊಟ್ಟರು. ಸಾಲದ ಸುಳಿಯಲ್ಲಿ ಸಿಲುಕಿದ ಕುಟುಂಬ, ವಿದ್ಯಾಭ್ಯಾಸ ಮೊಟಕುಗೊಳಿಸಿದ್ದ ಮಗಳು, ವಿದ್ಯಾರ್ಥಿನಿ ಭವಿಷ್ಯಕ್ಕೆ ಪಬ್ಲಿಕ್ಸ್ ದಾರಿದೀಪ. ಮಗನನ್ನ ಸಾವಿನ ದವಡೆಯಿಂದ ಪಾರು ಮಾಡುವ ಭರಾಟೆಯಲ್ಲಿ ಮಾಡಿದ ಲಕ್ಷಾಂತರ ರೂಪಾಯಿ ಸಾಲ ಅವರನ್ನ ಸಾಲದ ಸುಳಿಗೆ ಸಿಲುಕಿಸಿದೆ. ಹೀಗಾಗಿ ಆರೋಗ್ಯವಾಗಿರುವ ಮಗಳ ವಿದ್ಯಾಭ್ಯಾಸ ಕೂಡ ಮೊಟಕಾಗುವ ಆತಂಕ ಇದ್ದು, ದಾರಿ ಕಾಣದೆ ಬೆಳಕು ಮೊರೆಗೆ ಧಾವಿಸಿದ್ದ ಪರಿಣಾಮ ಚಿತ್ರದುರ್ಗದ ಸುರಕ್ಷಾ ಕಾಲೇಜಿನ ಆಡಳಿತ ಮಂಡಳಿ ಗಮನ ಸೆಳೆದ ಪಬ್ಲಿಕ್ ಟಿವಿ 2ನೇ ವರ್ಷದ BSc ನರ್ಸಿಂಗ್ ಓದ್ತಾ ಇರುವ ಚಂದನಾ ಪ್ರತಿ ವರ್ಷ ಕಟ್ಟಬೇಕಾಗಿದ್ದ 60,000 ಕಾಲೇಜು ಶುಲ್ಕವನ್ನ ಮಾನವೀಯತೆ ದೃಷ್ಟಿಯಿಂದ ಕೈಬಿಡುವಂತೆ ಸೂಚಿಸಿದೆ. ಹೀಗಾಗಿ ಕಾಲೇಜಿನ ಕಾರ್ಯದರ್ಶಿ ಸಂತೋಷ್ ಗುಡಿಮಠ್ ಅವರು ಈ ವಿದ್ಯಾರ್ಥಿನಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡುವ ಭರವಸೆ ಕೊಟ್ಟಿದ್ದಾರೆ. ಈ ಮೂಲಕ ಬಡ ವಿದ್ಯಾರ್ಥಿನಿ ಭವಿಷ್ಯಕ್ಕೆ ಪಬ್ಲಿಕ್ ಟಿವಿ ದಾರಿದೀಪವಾಗಿದೆ. ನಮ್ಮ ಕಾಲೇಜಿನ BSc ನರ್ಸಿಂಗ್ 4th ಸೆಮ್ ವಿದ್ಯಾರ್ಥಿನಿಯಾದಂಥ ಚಂದನಾ ಕೆ ಅವರು ಅವ್ರ ಬ್ರದರ್ಗೆ ಕಿಡ್ನಿ ಫೇಲ್ಯೂರ್ ಆಗಿದೆ. 2 ಕಿಡ್ನಿ ಫೇಲ್ಯೂರ್ ಆಗಿರೋದ್ರಿಂದ ಅವ್ರ ತಾಯಿ ಕಿಡ್ನಿ ಡೊನೇಟ್ ಮಾಡಿದ್ದಾರೆ. ತಂದೆ ತಾಯಿಗಳು ಕೂಲಿ ಕಾರ್ಮಿಕರು ಆಗಿರೋದ್ರಿಂದ ಅವ್ರಿಗೆ ಮೇಂಟೆನೆನ್ಸು ಕಷ್ಟ ಆಗ್ತಿದೆ. ಅದ್ರ ಜೊತೆಗೆ ಈ ವಿದ್ಯಾರ್ಥಿನಿದು ಕಾಲೇಜ್ ಫೀಸ್ ಕಟ್ಟಬೇಕಂದ್ರೆ ಅವಳಿಗೂ ಕೂಡ ಬರ್ಡನ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಪಬ್ಲಿಕ್ ಟಿವಿ ರಂಗನಾಥ್ ಸರು ಕರೆ ಮಾಡಿ ಆ ವಿದ್ಯಾರ್ಥಿನಿಯ ಕಂಡೀಷನು, ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಅವ್ರ ಕಷ್ಟ ಪ್ರತಿಯೊಂದು ಎಲ್ಲ ಹೇಳಿದಾಗೆ ರಂಗನಾಥ್ ಸರ್ ಕರೆಗೆ ಹೋಗಟ್ಟು ನಮ್ಮ ಕಾಲೇಜಿನ ಪರವಾಗಿ ರಂಗನಾಥ್ ಸರ್ ಎಷ್ಟು ಹೇಳ್ತಾರೆ ಎಲ್ಲದನ್ನು ಕೂಡ ನಾವು ಫೀಸಲ್ಲಿ ಕನ್ಸೆಷನ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಅದ್ರ ಜೊತೆಗೆ ಆ ವಿದ್ಯಾರ್ಥಿನಿಯ ಭವಿಷ್ಯ ಉಜ್ವಲವಾಗಲಿ, ಒಳ್ಳೇದಾಗಲಿ, ಆ 4 ವರ್ಷದ ಕೋರ್ಸನ್ನು ಅವ್ರು ಸಕ್ಸಸ್ಫುಲಿ ಮುಗಿಸ್ಕೊಂಡು ಅವ್ರ ಜೀವನದಲ್ಲಿ ಒಳ್ಳೆ ಯಶಸ್ಸನ್ನು ಸಾಧಿಸಲಿ ಅಂತೇಳಿ ನಾನು ಹಾರೈಸ್ತೀನಿ. ಇನ್ನು ಮಗಳ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದ ತಂದೆ ಕಣುಮಪ್ಪಗೆ ಈ ಭರವಸೆಯಿಂದ ಆನೆಬಲ ಬಂದಂತಾಗಿದೆ. ಮಗಳ ಭವಿಷ್ಯ ಉಜ್ವಲವಾಗುವ ಭರವಸೆ ಸಿಕ್ಕಿದೆ. ಹೀಗಾಗಿ ವಿದ್ಯಾರ್ಥಿನಿ ಚಂದನಾ ಹಾಗೂ ತಂದೆ ಕಣುಮಪ್ಪನವರು ಕಾಲೇಜು ಆಡಳಿತ ಮಂಡಳಿ ಹಾಗೂ ಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳಿದ್ದಾರೆ. ನಮ್ಮ ಬ್ರದರ್ಗೆ 2 ಕಿಡ್ನಿ ಫೇಲ್ ಆಗಿದ್ದರಿಂದ ಅವರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸಿದ್ವಿ. ಅದರಿಂದ ನಮಗೆ ತುಂಬ ಖರ್ಚಾಗಿತ್ತು. ಸೊ ಮನೆಯಲ್ಲಿ ದುಡ್ಡಿನ ಪ್ರಾಬ್ಲಮ್ ತುಂಬ ಇತ್ತು. ನಾನು ಎಜುಕೇಷನ್ ಕಂಟಿನ್ಯೂ ಮಾಡೋದು ಕೂಡ ನನಗೆ ಇಂಪಾರ್ಟೆಂಟ್ ಆಗಿತ್ತು. ಸೊ ನಾವು ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮಕ್ಕೆ ಹೋಗಿದ್ವಿ. ರಂಗನಾಥ್ ಸರ್ ಅಲ್ಲಿ ನಾನು ಎಜುಕೇಷನ್ ಮುಂದುವರ್ಸೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದರು. ನನಗೆ ಇವಾಗ 2nd ಇಯರ್ BSc ನರ್ಸಿಂಗ್ ಮಾಡ್ತಾಯಿದ್ದೀನಿ. ಇನ್ನೂ 2 ವರ್ಷ ಕೋರ್ಸ್ ಇದೆ ನಂದು. ನನ್ನ ಮುಂದಿನ ಎಜುಕೇಷನ್ಗೆ ರಂಗನಾಥ್ ಸರ್ ಮತ್ತು ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳಾದಂಥ ಸಂತೋಷ್ ಗುಡಿಮಠ್ ಸರ್ ಅವರು ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಟ್ಟಾರೆ ಮಗನ ಕಿಡ್ನಿ ವೈಫಲ್ಯ ಸಮಸ್ಯೆಯಿಂದಾಗಿ ಇಡೀ ಕುಟುಂಬವೇ ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮ ವಿದ್ಯಾರ್ಥಿನಿಯ ಭವಿಷ್ಯಕ್ಕೆ ದಾರಿದೀಪವಾದ ಪರಿಣಾಮ ಈ ಕುಟುಂಬದ ಬದುಕಿನಲ್ಲಿ ಕಷ್ಟವನ್ನ ಎದುರಿಸುವ ಆತ್ಮಸ್ಥೈರ್ಯ ಬಂದಿದ್ದು, ಬದುಕಿನ ಭರವಸೆ ಹೆಚ್ಚಿಸಿದೆ. ಇದು ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಬಿಗ್ ಇಂಪ್ಯಾಕ್ಟ್. ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.